ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಸಿಂಪಲ್ ಆಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಪೆಪ್ಪರ್ ಚಿಕನ್ ಹೇಗೆ ಮಾಡುವುದು ಅಂತ ತೋರಿಸ್ತೇನೆ. ತುಂಬಾ ಟೇಸ್ಟಿಯಾಗಿ ಕೂಡ ಬರ್ತದೆ, ಈಸಿಯಾಗೂ ಉಂಟು. ಯಾರಿಗೆ ಬೇಕಾದ್ರೂ ಇದನ್ನು ಟ್ರೈ ಮಾಡಬಹುದು. ಬ್ಯಾಚುಲರ್ಸ್ಗೂ ಕೂಡ ಈ ರೆಸಿಪಿ ಉಂಟಲ್ಲ ಈಸಿಯಾಗಿ ಪ್ರಿಪೇರ್ ಮಾಡಬಹುದು. ಚಪಾತಿಗೂ ಕೂಡ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಕೆಲವು ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ರೋಸ್ಟ್ ಮಾಡಬೇಕು. 3 ಟೇಬಲ್ ಸ್ಪೂನ್ ಪೆಪ್ಪರ್, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಬಡಸೊಪ್ಪು, 1 ಇಂಚ್ ಪೀಸಷ್ಟು ಕೆತ್ತೆ, 2 ರೆಡ್ ಚಿಲ್ಲಿ, ಸ್ವಲ್ಪ ಕರಿಬೇವು. ಇದನ್ನೆಲ್ಲ 1 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿ. ಸ್ಮೆಲ್ ಚೇಂಜ್ ಆಗುವವರೆಗೆ ರೋಸ್ಟ್ ಮಾಡಿದ್ರೆ ಸಾಕು. ಇದೀಗ ರೋಸ್ಟ್ ಆಗಿದೆ. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಬೇಕು. ಪೌಡರ್ ಮಾಡಿ ಉಂಟಲ್ಲ ಒಂದ್ ಸೈಡ್ ಅಲ್ಲಿ ಇಟ್ಟು ಬಿಡಿ, ಆಮೇಲೆ ಇದು ಯೂಸ್ ಆಗುದು. ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಪೆಪ್ಪರ್ ಚಿಕನ್ಗೆ ಒಳ್ಳೆ ಟೇಸ್ಟಿ ಬರ್ತದೆ. ತೆಂಗಿನ ಎಣ್ಣೆನೆ ಯೂಸ್ ಮಾಡಿ. ಆಯಿಲ್ ಬಿಸಿ ಆದ ನಂತರ 2 ದೊಡ್ಡ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಬೇಗ ಫ್ರೈ ಕೂಡ ಆಗ್ತದೆ. ಗ್ರೇವಿಯಲ್ಲಿ ನಿಮ್ಗೆ ಉಂಟಲ್ಲ ಆನಿಯನ್ ಎಲ್ಲ ಸಿಗುದಿಲ್ಲ. ಇದೀಗ ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಆನಿಯನ್ ಫ್ರೈ ಆದ್ಮೇಲೆ ಹೇಳ್ತೇನೆ. ಈಗ ನೋಡಿ ಆನಿಯನ್ ಎಲ್ಲ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು. ಅಷ್ಟು ಹೊತ್ತು ಫ್ರೈ ಮಾಡಿ. ಪ್ಲೀಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. 1 ಗ್ರೀನ್ ಚಿಲ್ಲಿ, 1 ಟೊಮೆಟೊ ಜಾಸ್ತಿ ಬೇಡ, 1 ಟೊಮೆಟೊ ಸಾಕು. ದೊಡ್ಡ ಟೊಮೆಟೊ ನಾನಿಲ್ಲಿ ಯೂಸ್ ಮಾಡಿದ್ದು. ಟೊಮೆಟೊ ಹಾಕ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ಆವಾಗ ಟೊಮೆಟೊ ಆನಿಯನ್ ಕೂಡ ಸಾಫ್ಟ್ ಆಗಿ ಆಗ್ತದೆ. ಈಗ ಆನಿಯನ್ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್. ಒಂದ್ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ನಿಮ್ಗೆ ಇದು ಮಟನ್ ಅಲ್ಲಿ ಕೂಡ ಟ್ರೈ ಮಾಡ್ಬೋದು, ಚಿಕನ್ ಆಗ್ಬೇಕಂತ ಏನಿಲ್ಲ. ಎಗ್ಗೂ ಕೂಡ ಇದು ಟೇಸ್ಟಿಯಾಗಿ ಬರ್ತದೆ. ನೆಕ್ಸ್ಟ್ ಉಂಟಲ್ಲ ನಾವು ಪೌಡರ್ ಮಾಡಿದ ಮಸಾಲೆ ಹುಡಿ ಉಂಟಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಬೇಕು. ಪೌಡರ್ ಮಾಡಿದ್ದು ಎಲ್ಲ ಕೂಡ ನಾನು ಹಾಕಿದ್ದೇನೆ ಇಲ್ಲಿ. 1 ನಿಮಿಷ ಇದನ್ನು ಫ್ರೈ ಮಾಡಿ ಮತ್ತೆ ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಪೌಡರ್ ಹಾಕುವಾಗ ಉಂಟಲ್ಲ ಫ್ಲೇಮ್ ಸ್ವಲ್ಪ ಮೀಡಿಯಂ ಅಲ್ಲಿ ಇರ್ಲಿ, ಹೈಯಲ್ಲಿ ಬೇಡ. ನೀರ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಚಿಕನ್ ಸೇರಿಸ್ಬೇಕು. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಹೋದ್ಮೇಲೆ ಇದಕ್ಕೆ ಹಾಕಿದ್ರೆ ಆಯ್ತು. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಮೊದಲು ಲಿಡ್ ಕ್ಲೋಸ್ ಏನು ಮಾಡದೆ ಉಂಟಲ್ಲ ಹಾಗೆ ಬಿಟ್ಬಿಡಿ. ಮತ್ತೆ ನಾನು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಎಕ್ಸ್ಟ್ರಾ ಹಾಕಿದ್ದೇನೆ. 2 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ ಮುಚ್ಚಳ ಹಾಕ್ಬಿಟ್ಟು 20 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಚಿಕನ್ ಬೇಯಲಿಕ್ಕೆ ಬಿಡ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ 20 ಮಿನಿಟ್ಸ್ ಇಟ್ರೆ ಉಂಟಲ್ಲ ಚಿಕನ್ ಪರ್ಫೆಕ್ಟ್ ಆಗಿ ಬೆಂದು ಬರ್ತದೆ. ಈಗ ನೋಡಿ ಚಿಕನ್ ಎಲ್ಲ ಕುಕ್ ಆಗಿದೆ. ಇಲ್ಲಿ ಸ್ವಲ್ಪ ಇದು ಗ್ರೇವಿ ಜಾಸ್ತಿ ತರನೇ ಉಂಟು. ನಿಮ್ಗೆ ಡ್ರೈ ಬೇಕಂದ್ರೆ ಮುಚ್ಚಳ ಓಪನ್ ಮಾಡಿಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬಿಡ್ಬೋದು. ಸ್ವಲ್ಪ ಡ್ರೈ ಆಗ್ಬೇಕಂತ ಇದ್ರೆ, ಗ್ರೇವಿ ತರ ಬೇಕಂದ್ರೆ ಇಷ್ಟು ಸಾಕಾಗ್ತದೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಆಯ್ತು. ಲೆಮನ್ ಹಾಕ್ಲಿಕ್ಕೆ ಇಷ್ಟ ಇದ್ರೆ ಅರ್ಧ ಲೆಮನ್ ಕೂಡ ನಿಮ್ಗೆ ಹಾಕ್ಬೋದು. ಈಗ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೇನೆ. ಸೂಪರ್ ಆಗಿ ಬಂದಿದೆ. ಪತ್ತರ್ ಚಪಾತಿ ಯಾವುದಕ್ಕೂ ಕೂಡ ಟೇಸ್ಟಿಯಾಗಿ ಆಗ್ತದೆ ಫ್ರೆಂಡ್ಸ್. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಉಂಟಲ್ಲ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.